ಮತ್ತೊಮ್ಮೆ ನಮ್ಮ ಪಕ್ಷದ ವತಿಯಿಂದ ಸ್ಪರ್ಧೆ ಮಾಡುವಂಥ ಒಂದು ಅವಕಾಶವನ್ನ ಆಶೀರ್ವಾದವನ್ನ ನಮ್ಮ ಕೇಂದ್ರೀಯ ನಾಯಕರು ಮತ್ತು ನಮ್ಮ ರಾಜ್ಯದ ನಾಯಕರು ಹಾರೈಸಿದ್ದಾರೆ ಮತ್ತು ನನ್ನ ಹೆಸರನ್ನು ಮತ್ತೊಮ್ಮೆ ನಿಲ್ಲುವಂಥ ಒಂದು ಅವಕಾಶಕ್ಕೆ ಘೋಷಣೆ ಮಾಡಿದ್ದಾರೆ. ಪಕ್ಷದ ಎಲ್ಲ ನಾಯಕರಿಗೆ ನಾನು ತಮ್ಮ ಮುಖಾಂತರ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ವಿಶೇಷವಾಗಿ ಕಾರ್ಯಕರ್ತರನ್ನ ಎಲ್ಲರೂ ಒಟ್ಟಾಗಿ ಜೋಡಿಸ್ಕೊಂಡು ಈ ನಾಳೆ ನಡೆಯುವಂಥ ಈ ಒಂದು ಚುನಾವಣೆಯಲ್ಲಿ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಸಂಕಲ್ಪ ಇದೆ. 370+ BJP ಆಗಬೇಕು, 400+ NDA ಆಗಬೇಕು ಅಂತ ಹೇಳೋ ಕನಸೇನಿದೆ. ಅದಕ್ಕೆ 100% ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ವತಿಯಿಂದ ನಮ್ಮ ಕಾರ್ಯಕರ್ತರ ಪರಿಶ್ರಮದಿಂದ ಸಂಘಟನೆ ಹಾರೈಕೆಯಿಂದ ಆ 370+ ಅಲ್ಲಿ ಶಿವಮೊಗ್ಗ ಕ್ಷೇತ್ರ ಕೂಡ ಸೇರಿಸಲಿಕ್ಕೆ ಏನೇನು ಪ್ರಯತ್ನವನ್ನು ಮಾಡಬೇಕು, ಅಭಿವೃದ್ಧಿ ಕಾರ್ಯಗಳನ್ನು ಮೋದಿಜಿಯವರು ಕೊಟ್ಟಂಥ ಯೋಜನೆಗಳನ್ನು ಈಗಾಗಲೇ ಜನರಿಗೆ ಮುಟ್ಟುವಂಥ ಪ್ರಯತ್ನ ಆಗಿದೆ. ಅದನ್ನು ಅವರ ಗಮನಕ್ಕೆ ತಂದು ಮತವಾಗಿ ಪರಿವರ್ತನೆ ಮಾಡುವಂಥ ಕೆಲಸ. ಯಾಕೆಂದರೆ ವಾತಾವರಣ ತುಂಬ ಚೆನ್ನಾಗಿದೆ. ಅದೇ ಆ ವಾತಾವರಣ ಓಟಾಗಿ ಪರಿವರ್ತನೆ ಮಾಡಲಿಕ್ಕೆ ಏನು ಬೇಕು ಆ ದಿಕ್ಕಲ್ಲಿ ಎಲ್ಲ ರೀತಿಯಂತ ಒಂದು ಹೋಮ್ವರ್ಕನ್ನು ಮಾಡ್ತೀವಿ. ತುಂಬ ಒಳ್ಳೆ ರೀತಿಯಲ್ಲಿ ಆಗಿದೆ. ಈಗಾಗಲೇ 2-3 ಸಮಾವೇಶಗಳಾಗಿದೆ. ನಮ್ಮ ಯೋಗ ಗೌರವ ಪ್ರಧಾನಮಂತ್ರಿಗಳೇ ನಾಳೆ 18ನೇ ತಾರೀಕು ಶಿವಮೊಗ್ಗ ಕ್ಷೇತ್ರಕ್ಕೆ ಬರ್ತಿರೋದ್ರಿಂದ ಇನ್ನೂ ಹೆಚ್ಚಿನ ಒಂದು ದೊಡ್ಡ ಒಂದು ಆಶೀರ್ವಾದ. ಮತ್ತು ಜನರು ಕೂಡ ಹತ್ತಿರದಿಂದ ಪ್ರಧಾನಮಂತ್ರಿಗಳನ್ನು ಇಷ್ಟೆಲ್ಲ ಯೋಜನೆಗಳನ್ನು ನಮ್ಮ ಕ್ಷೇತ್ರಕ್ಕೆ ಕೊಟ್ಟಾಗ ಅಂಥ ವ್ಯಕ್ತಿಗೆ ತುಂಬ ಹತ್ತಿರದಿಂದ ಬಂದು ಒಂದು ನೋಡಿಕೊಂಡು ಅವ್ರ ಮಾತನ್ನು ಕೇಳುವಂಥ ಅಪೇಕ್ಷೆ ತುಂಬ ದೊಡ್ಡ ಸಂಖ್ಯೆಯಲ್ಲಿದೆ. ಹಾಗಾಗಿ ಅವಕಾಶ ಸಿಕ್ಕಿರ್ತೋ ಒಂದು ಶಕ್ತಿ ನಮಗೆ. ಒಳ್ಳೆ ಈ ನಡುವೆ ಒಂದು ಅಸಮಾಧಾನ ವ್ಯಕ್ತಪಡಿಸಿದ್ದು ಹಾವೇರಿ ಸಿಗ್ತಾ ಇಲ್ಲ ಮತ್ತು ನನ್ನ ಅಭಿಮಾನಿಗಳು ಶಿವಮೊಗ್ಗದಿಂದ ಕಂಟೆಸ್ಟ್ ಮಾಡೋದಕ್ಕೆ ಒತ್ತಡ ರೀತಿಯಾಗಿ ಅಂತ ಮಾರ್ಚ್ 15 ಸಭೆ ಕರೆದಿರುತ್ತದೆ. ಆ ಜಾಗದಲ್ಲಿ ಯಾರಿದ್ರೂ ಕೂಡ ನೋವಾಗ ಸಹಜ. ಗೌರವಂತ ಈಶ್ವರಪ್ಪನವರು ನಮ್ಮ ನಾಯಕರು, ನಮ್ಮ ಕಾಂತೇಶ್ವರೆಲ್ಲ ನಾವೆಲ್ಲ ಒಡನಾಡಿಗಳು. ಪಾಪ ಒಂದು ಅಪೇಕ್ಷೆ ಇತ್ತು. ಆದರೆ ಇಷ್ಟು ಮಾತ್ರ ಹೇಳ್ತೀನಿ, ಗೌರವಂತ ಈಶ್ವರಪ್ಪನವರು ಆ ಕುಟುಂಬ, ಹಿಂದುತ್ವ, ಸಂಘಟನೆ ಅಂತ ಹೇಳಿದಾಗ ಎಂತೆಂಥ ವಿಚಾರಗಳು, ಸಮಸ್ಯೆಗಳು, ಸವಾಲುಗಳು ಬಂದಾಗೂ ಕೂಡ ಸಂಘಟನೆ ಚೌಕಟ್ಟನ್ನು ದಾಟಿ ಯಾವತ್ತೂ ಕೂಡ ಚಿಂತನೆಯನ್ನು ಮಾಡಿಲ್ಲ. ಈಗಾಗಲೇ ಪೂರ್ವಭಾವಿ ಸಭೆಯನ್ನು ಕೂಡ ಕರೆದಿ ಅಂತ ಪತ್ರಿಕೆಯಲ್ಲಿ ಬಂತು. ನಮ್ಗೆ ವಿಶ್ವಾಸ ಇದೆ ಗೌರವಂತ ಈಶ್ವರಪ್ಪನವ್ರು ಇರ್ಬೋದು, ಅವರ ಜೊತೆ ಇರುವಂಥ ಅವರ ಅಭಿಮಾನಿಗಳಿರ್ಬೋದು, ಕಾರ್ಯಕರ್ತರಿರ್ಬೋದು. ಸಹಜವಾಗಿ ಈ ಸಂದರ್ಭ ನಾವು ಆಗೋದು ಸಹಜ. ಒಂದು ನಿರೀಕ್ಷೆಗಳನ್ನು ಇಟ್ಟುಕೊಂಡು ಕೆಲಸವನ್ನು ಮಾಡಿದಾಗ ಯಾವ ಕಾರಣಕ್ಕೆ ಆಗಲಿಲ್ಲ ಅದು ನನಗೆ ಆ ವಿಚಾರ ಗೊತ್ತಿಲ್ಲ. ಆದರೆ ಇಷ್ಟು ಮಾತ್ರ ವಿಶ್ವಾಸ ಇದೆ ನನಗೆ. ಗೌರವಂತ ನಮ್ಮ ನಾಯಕರಂದ್ರೆ ಈಶ್ವರಪ್ಪನವ್ರು ಇರ್ಬೋದು, ಕಾಂತೇಶ್ ಇರ್ಬೋದು, ಮತ್ತು ಅವರ ಜೊತೆಗಿರೋಂಥ ಕಾರ್ಯಕರ್ತರು ಇರ್ಬೋದು. ಅವರು ಯಾವತ್ತೂ ಕೂಡ ಸಂಘಟನೆ ಹಿತಕ್ಕೋಸ್ಕರ ಯೋಚನೆ ಮಾಡುವಂಥವ್ರು. ಸೊ ಒಳ್ಳೆ ರೀತಿಯಲ್ಲಿ ಸಭೆಯಿಂದ ಒಂದು ಒಳ್ಳೆ ರಿಸಲ್ಟ್ ಬರ್ಬೋದು ಅಂತ ನನಗೆ ವಿಶ್ವಾಸ. ಬೊಮ್ಮಾಯಿಯವರಿಗೆ ಕೊಡಿಸೋ ಆಸಕ್ತಿ, ಶೋಭಾ ಕರಂದ್ಲಾಜೆ ನನ್ನ ಮಗನಿಗೆ ಕೊಡಿಸಲು ತೋರಿಸ್ತಿಲ್ಲ, ಅವ್ರ ಕೈಲಿ ಇತ್ತು. ಆಮೇಲೆ ಅವ್ರು ಹೇಳಿದ ಹಿನ್ನೆಲೆ ಕಳೆದ 2 ವರ್ಷದಿಂದ ಕಾಂತೇಶ್ ಸಾಕ್ಷಿಗಳು ಓಡಾಡಿದ್ದ, ಅವ್ರು ಭರವಸೆ ಕೊಟ್ಟಿದ್ರು, ನಾನೇ ಬಂದು ಗೆಲ್ಲಿಸ್ಕೊಡ್ತೀನಿ, ಟಿಕೆಟ್ ಕೊಡಿಸ್ತೀನಿ ಅಂತ. ಜೊತೆಗೆ ತಾಯಿನ ಹಿಸ್ಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಹೋರಾಡಲೇಬೇಕಾಗುತ್ತೆ. ಕುಟುಂಬದ ಕೈಯಲ್ಲಿ ಪಕ್ಷ ಇದೆ. ಈಗ ಪಕ್ಷದ ನಾಯಕರು ಉತ್ತರ ಕೊಡ್ತಾರೆ. ಅಲ್ಲ, ಇದು ಈ ಥರ ಆಯಿತು ಅಂದರೆ ಈಗ ಪಕ್ಷದ ಮುಂದಿನ ದಿನಗಳಲ್ಲಿ ಕಾರ್ಯಕರ್ತರಾಗಲಿ ಗೊಂದಲ ಆಗಿರ್ಬೋದು. ಸೊ ಇದೆಲ್ಲದಕ್ಕೂ ಕೂಡ ಸಹಜವಾಗಿ ನೋವಾದಾಗ ಈ ಥರ 2-3 ಮಾತುಗಳನ್ನು ಆಡಿದ್ದಾರೆ. ನನಗೆ ವಿಶ್ವಾಸ ಇದೆ ಒಂದು 2 ದಿನದಲ್ಲಿ ಇದೆಲ್ಲದೂ ಕೂಡ ತಿಳಿಯಾಗುತ್ತೆ. ಮತ್ತು ಯಾವತ್ತೂ ಕೂಡ ಅವ್ರ ಪಕ್ಷದ ಚೌಕಟ್ಟು ಬಿಟ್ಟು ಚಿಂತನೆ ಮಾಡಿದಂಥವರೆಲ್ಲ ಒಂದು ಒಳ್ಳೆ ರೀತಿಯಂಥ ಒಂದು ಇನ್ನೊಂದು 2 ದಿನದಲ್ಲ ಒಂದು ಅದು ಸಾಲ್ವ್ ಆಗುತ್ತೆ. ನೀವೇನಾದ್ರು ಸಂಪರ್ಕ ಮಾಡಿ ಮಾತಾಡೋದು ನಿನ್ನೆವರೆಗೂ ನಾವು ಅವರೆಲ್ಲ ಭೇಟಿ ಮಾಡ್ತೀನಿ. ಏನು ಗೌರವಂತ ಈಶ್ವರಪ್ಪನವ್ರು ಭೇಟಿ ಮಾಡೋದು ನನಗೇನು ವ್ಯವಸ್ಥೆ ಅನ್ನೋದು ದಿನ ನಾನು ಒಂದಲ್ಲ ಒಂದು ರೀತಿಯಲ್ಲಿ ಫೋನ್ ಟಚಲ್ಲಿ ಇರ್ತೀನಿ. ನಾನು ನಾಳೆ ಹೋಗ್ಬೇಕು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.